ಚಟ್ನಿ ಮಾಡಲಿಕ್ಕೆ 1 ಚಮಚ ಮೆಂತೆಯನ್ನು ಎಣ್ಣೆ ರಹಿತವಾಗಿ ಘಮ ಬರೋ ತನಕ ಹುರ್ಕೊಳ್ಳಿ. ನಂತರ ಎಣ್ಣೆಯನ್ನು ಪ್ಯಾನ್ಗೆ ಹಾಕಿ 4 ರಿಂದ 5 ಖಾರದ ಮೆಣಸನ್ನು ಹಾಕಿ ಹುರ್ಕೊಳ್ಳಿ. ನಿಮ್ಮದು ಖಾರ ಇಲ್ಲದ ಮೆಣಸಂತಾದರೆ 8 ರಿಂದ 10 ಬಳಸಬಹುದು. ಈಗ 4 ಚಮಚದಷ್ಟು ಉದ್ದಿನ ಬೇಳೆಯನ್ನು ಹಾಕಿ ಕೆಂಪು ಬಣ್ಣ ಬರುವ ತನಕ ಹುರ್ಕೊಳ್ಳಿ. ನಂತರ 4 ಚಮಚದಷ್ಟು ಕೊತ್ತಂಬರಿ ಬೀಜ ಮತ್ತು 1 ಚಮಚ ಜೀರಿಗೆಯನ್ನು ಹಾಕಿ ಘಮ ಬರುವ ತನಕ ಹುರ್ಕೊಳ್ಳಿ. 1 ನಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ಹಾಗೆ 1 ದೊಡ್ಡ ತುಂಡು ಬೆಲ್ಲವನ್ನು ಹಾಕಿ ಅಕ್ಕಿಯ ಜೊತೆಗೆ ಅರ್ಧ ಕಡಿ ಕಾಯನ್ನು ಹಾಕಿ ಅರಿಬೇಕು. ಇದು 2 ಲೋಟ ಅಕ್ಕಿಗೆ ಸಾಕಾಗುವಷ್ಟು ಮಸಾಲ ಪದಾರ್ಥ. ಅಕ್ಕಿಯನ್ನು ಸಂಪೂರ್ಣ ಅರೆದ ನಂತರ ಬೇಕಾದಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಹಿಟ್ಟನ್ನು ಈ ಹದಕ್ಕೆ ಇಟ್ಕೊಳ್ಬೇಕು. ಹೆಚ್ಚು ನೀರು ಹಾಕಿ ಅರೆದಿರಬಾರ್ದು. ನಂತರ ಅದನ್ನ ಹಿಟ್ಟನ್ನು ಹುಳಿ ಬರಲಿಕ್ಕೆ ಬಿಡಬೇಕು. ಈ ಹೀರೆಕಾಯಿ ಚಟ್ನಿ ಮಾಡಲಿಕ್ಕೆ ಮೊದಲನೇದಾಗಿ ಹೀರೆಕಾಯಿಯ ಸಿಪ್ಪೆಯನ್ನು ತೆಕ್ಕೊಂಡು ಇಲ್ಲಿ ತೋರಿಸಿರುವಷ್ಟು ಸಣ್ಣ ಸ್ಲೈಸಸ್ ಆಗಿ ಹೀರೆಕಾಯಿಯನ್ನು ಚಿಕ್ಕದಾಗಿ ಕತ್ತರಿಸ್ಕೊಳ್ಬೇಕು. ಮುಂದೆ ಬಾಳೆಕಾಯಿನ ಕೂಡ ಇದೇ ಥರ ಮಾಡ್ಕೊಂಡಿದ್ದೇನೆ. ಬಾಳೆಕಾಯಿ ಹಾಗೆ ಹೀರೆಕಾಯಿ ಎರಡನ್ನು ತೋರಿಸ್ತಾ ಇದ್ದೇವೆ. ಹಿಟ್ಟು ಹುಳಿ ಬಂದಾಗ ಸ್ವಲ್ಪ ಗಟ್ಟಿಯಾಗಿರೋ ಕಾರಣ ಅದರ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೇವೆ. ಈಗ ಪ್ಯಾನ್ಗೆ ಎಣ್ಣೆಯನ್ನು ಹಾಕಿ ಎಣ್ಣೆಯನ್ನು ಹೀರೆಕಾಯಿಯ ಇದರ ಸಹಾಯದಿಂದಲೇ ಸ್ಪ್ರೆಡ್ ಮಾಡಿ ಈ ಥರ ಹಿಟ್ಟಲ್ಲಿ ಹೀರೆಕಾಯಿಯನ್ನು ಮುಳುಗಿಸಿ ಕಲ್ಲ ಮೇಲೆ ಇಡ್ತಾ ಹೋಗಬೇಕು. ಸಂಪೂರ್ಣವಾಗಿ ಇಟ್ಟ ಮೇಲೆ ಮೇಲಿಂದ ತೆಂಗಿನ ಎಣ್ಣೆಯನ್ನು ಹಾಕಬೇಕು. ತೆಂಗಿನ ಎಣ್ಣೆ ಬಳಸುವುದೇ ಉತ್ತಮ. ಈಗ ಒಂದು ಬದಿ ಕಾದ ಮೇಲೆ ಉಲ್ಟ ಹಾಕಬೇಕು. ಹಾಗೆ 2 ಬದಿ ಕಾದ ನಂತರ ಚಟ್ನಿ ಮುಗಿದಿದೆ ಅಂತ ಅರ್ಥ. ಇದೀಗ ಬಾಳೆಕಾಯಿಯಿಂದ ಮಾಡುವಂತಹ ವಿಧಾನ. ಬಾಳೆಕಾಯಿದು ಅದೇ ಥರ ಸಿಪ್ಪೆ ತೆಗೆದು ಸಪೂರವಾಗಿ ಈ ಥರ ಹೆಚ್ಕೊಳ್ಬೇಕು. ಬಾಳೆಕಾಯಿ ಹೆಚ್ಚಿಟ್ಟಿದ್ರೆ ಅದನ್ನು ನೀರಲ್ಲಿ ಹಾಕಿಟ್ಕೋಬೇಕು, ಇಲ್ಲಾಂದರೆ ಕಪ್ಪಾಗತ್ತೆ. ಅದನ್ನು ಹಾಗೆ ಹೀರೆಕಾಯಿ ಥರನೇ ಹಿಟ್ಟನ್ನು ಹಚ್ಚಿ ಈ ಥರ ಕಲ್ಲಲ್ಲಿ ಇಡಬೇಕು. ಹಾಗೆ ತೆಂಗಿನೆಣ್ಣೆ ಉಪಯೋಗಿಸುವುದರಿಂದ ರುಚಿ ಜಾಸ್ತಿ, ಹಾಗಾಗಿ ತೆಂಗಿನೆಣ್ಣೆಯನ್ನೇ ಬಳಸಿ. ಹೀಗೆ ಬೆಂದ ನಂತರ ಅದನ್ನು ಮಗ್ಚಿ ಹಾಕಿ. ಈಗ ರುಚಿಯಾದ ಹೀರೆಕಾಯಿ ಮತ್ತು ಬಾಳೆಕಾಯಿಯ ಚಟ್ನಿ ರೆಡಿ. ಧನ್ಯವಾದಗಳು.